ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಅಭ್ಯರ್ಥಿಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ PSI ಹಗರಣ ಆಗಿರಬಹುದು, ಅನೇಕ ಭ್ರಷ್ಟಾಚಾರಗಳಾಗಿರಬಹುದು, ಇದರ ಕೈಚಾಯೆಯ ನಂತರದಲ್ಲಿ ನಡೀತಾ ಇರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ 3991 ಹುದ್ದೆಗಳಿಗೆ ಈ ಪರೀಕ್ಷೆ ನಡೆಯಲಿದೆ. 4,54,532 ಅಭ್ಯರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ರಾಜ್ಯದ 884 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ವರೆಗೆ ಒಂದು ಪರೀಕ್ಷೆ ನಡೆಯುತ್ತೆ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಸಮಯ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಸಂಜೆ 4 ಗಂಟೆಯಿಂದ 5:30ರವರೆಗೂ ಕೂಡ ಪರೀಕ್ಷೆ ನಡೆಯುತ್ತೆ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ. ಪರೀಕ್ಷೆಗೆ ತಯಾರಿ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಈ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತವೂ ಕೂಡ ಸಾಕಷ್ಟು ಬಿಗಿ ಭದ್ರತೆ, ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ನಡೆದಂಥ ಒಂದಷ್ಟು ಹಗರಣಗಳಿದೆಯಲ್ಲ, ಅಂಥ ಕಹಿ ನೆನಪು ಮತ್ತೆ ಬರಬಾರ್ದು, ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 3,991 ಹುದ್ದೆಗಳಿಗೆ ಇವತ್ತು ಪರೀಕ್ಷೆ ನಡೆಯಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಹಿಂದೆ ನಡೆದಂತಹ ಹಗರಣಗಳು, ಭ್ರಷ್ಟಾಚಾರಗಳು ಇದೆಲ್ಲವೂ ಕೂಡ ಕೇಳಿದ ನಂತರದಲ್ಲಿ ಈ ಬಾರಿಯ ಪರೀಕ್ಷೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ. ಈಗ ಪರೀಕ್ಷೆಯ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಡೀಟೇಲ್ಸ್ ಏನಿದೆ? ಈಗಾಗಲೇ ಏನು PSI ಹಗರಣದಿಂದ ಒಂದು ರೀತಿಯಾದಂತಹ ಒಂದು ಕಪ್ಪು ಚುಕ್ಕಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ ನಡೀತಾ ಇರುವಂತಹ ಈ ಒಂದು ಪೊಲೀಸ್ ಪರೀಕ್ಷೆಯಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡುವಂತಹ ಮುಖಾಂತರ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಪೊಲೀಸರು ನೋಡ್ಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇರಬಹುದು, ನಾವೀಗ ಶೇಷಾದ್ರಿಪುರ ಕಾಲೇಜ್ನಲ್ಲಿದ್ದೀವಿ. ಕಾಲೇಜ್ ಬಳಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕಾರ್ಯಗಳು ಕೂಡ ನಡೀತದೆ. ಇಲ್ಲಿಯವರೆಗೆ ಯಾವ ಇದನ್ನು ಕೊಡಲಾಗಿತ್ತು ಅಂದರೆ ಉಂಗುರಗಳಾಗಿರಬಹುದು, ಜನಿವಾರಗಳಾಗಿರಬಹುದು, ಮತ್ತು ಇನ್ನಿತರ ಇದರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸುವಂತಹ ಒಂದು ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರ ಐಡೆಂಟಿಟಿಗಳನ್ನು ಚೆಕ್ ಮಾಡುವಂತಹ ಮುಖಾಂತರ, ಅಂದರೆ ಪರಿಶೀಲನೆ ನಡೆಸುವಂತಹ ಮುಖಾಂತರ ಒಳಗೆ ಬಿಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಸಹಜವಾಗಿಯೇ ಈಗ ಎಲೆಕ್ಟ್ರಿಕ್ ಇದಾಗಿರಬಹುದು, ವಸ್ತುಗಳಾಗಿರಬಹುದು, ಮತ್ತು ಇನ್ನಿತರ ಏನಿದೆ ವಸ್ತುಗಳೇನಿದೆ ಅದು ಯಾವುದನ್ನು ಕೂಡ ಇಲ್ಲಿಗೆ ಒಳಗಡೆ ಹೋಗುವಂತಿಲ್ಲ. ಹೀಗಾಗಿ ಈ ಬಾರಿಯ ಬಂದೋಬಸ್ತ್ ಅಂದರೆ ನಿಯಮಗಳು ತುಸು ಕಠಿಣ ಅಂದರೂ ಕೂಡ ಇದನ್ನು ಪಾಲನೆ ಮಾಡಲೇಬೇಕಾಗಿದೆ. ಯಾಕಂದರೆ ಈ ಹಿಂದೆ ಆದಂತಹ ಒಂದು ಹಗರಣಗಳೇನಿದೆ ಇದು ಒಂದು ರೀತಿಯಾದಂತಹ ಒಂದು ಪಾಠ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಬಂದಂತಹ ಒಂದು ವಿದ್ಯಾರ್ಥಿಗಳು ಕೂಡ ಅದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಈ ಒಂದು ಕಟ್ಟುನಿಟ್ಟಿನ ಪೊಲೀಸ್ ನಿಯಮಗಳೇನಿದೆ ಇದು ಬೇಕಾಗಿತ್ತು. ಯಾಕಂದರೆ ನಾವು ಹಲವು ಕನಸುಗಳನ್ನು ಹೊತ್ತು ಪರೀಕ್ಷೆಯನ್ನು ಬರೀತಿದ್ವಿ. ಆದರೆ ಒಂದೊಂದು ಬಾರಿ ಈ ರೀತಿಯಾದಂತಹ ಒಂದು ಸ್ಕ್ಯಾಮ್ ಆದಂತಹ ಒಂದು ಸಂದರ್ಭದಲ್ಲಿ ಬೇರೆಯದೇ ಮೆಸೇಜ್ಗಳು ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಕಠಿಣವಾದಂತಹ ಒಂದು ನಿಯಮಗಳು ಬೇಕು ಅಂತ ಹೇಳಿ ಅವರು ಕೂಡ ಒಂದು ಇದನ್ನು ಕೂಡ ಆಗ್ರಹವನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, 1 ಗಂಟೆಯ ಮುಂಚಿತವಾಗಿ, ಅಂದರೆ 10ವರೆಗೆ ಎಕ್ಸಾಮ್ ಇರುತ್ತೆ. ಈಗ 1 ಗಂಟೆ ಮುಂಚೆ ನೀವು ಪರೀಕ್ಷಾ ಕೊಠಡಿ ಏನಿದೆ, ನಿಮಗೆ ಎಲ್ಲಿ ಡಿಪ್ಲೈ ಮಾಡಿದಾರೋ ಅಲ್ಲಿ ಹೋಗಿ ತಮ್ಮ ಒಂದು ID ಕಾರ್ಡ್ಗಳನ್ನು ಮತ್ತು ಆಧಾರ್ ಕಾರ್ಡ್ಗಳನ್ನು ಕೊಡುವಂತಹ ಮುಖಾಂತರ ಪರೀಕ್ಷೆಗಳನ್ನು ಎದುರಿಸುವಂತಹ ಪ್ರಕ್ರಿಯೆಗಳನ್ನು ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಈ ಒಂದು ಪ್ರತಿಯೊಂದು ಅಂದರೆ ಬೆಂಗಳೂರಿನಲ್ಲಿ 149 ಪರೀಕ್ಷಾ ಕೇಂದ್ರಗಳಿದೆ. ಆ ಪರೀಕ್ಷಾ ಕೇಂದ್ರಗಳಲ್ಲಿ ಸುತ್ತಮುತ್ತ 200 ಮೀಟರ್ವರೆಗೂ ಕೂಡ ನಿಷೇಧಾಜ್ಞೆ ಆಗುವಂಥದ್ದು. ಅಂದರೆ ಅಲ್ಲಿ ಯಾರು ಕೂಡ ಇದನ್ನು ಬರುವಂತಿಲ್ಲ ಮತ್ತು ಗುಂಪುಗಳನ್ನು ಸೇರುವಂತಿಲ್ಲ. ಮತ್ತು ಇಲ್ಲಿರುವಂತಹ ಜೆರಾಕ್ಸ್ ಮೆಷಿನ್ಗಳೇನಿದೆ ಅದೆಲ್ಲವನ್ನು ಕೂಡ ಅಂಗಡಿಗಳನ್ನು ಕ್ಲೋಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಇಂತಹ ಒಂದು ನಿಯಮಗಳಿಂದ ಈಗ ಈ ಬಾರಿ ಸಾಕಷ್ಟು ಸೂಕ್ತ ಭದ್ರತೆಯಲ್ಲಿ ಮತ್ತು ಯಾವುದೇ ರೀತಿಯಾದಂತಹ ಸ್ಕ್ಯಾಮ್ ಆಗದ ರೀತಿಯಲ್ಲಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಮತ್ತು ಮುಖ್ಯವಾಗಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಇದನ್ನು ಮಾಡಲಾಗಿದೆ. ಅಂದರೆ ಮಾನಿಟರ್ ಮಾಡೋದಕ್ಕೆ ಒಂದು ಸಪ್ರೇಟ್ ಆದಂತಹ ಒಂದು ವಿಂಗ್ಗಳನ್ನು ಇದು ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಕೂಡ ಅವರ ವಿರುದ್ಧ ಕಠಿಣವಾದಂತಹ ಒಂದು ಕ್ರಮವನ್ನು ಕೈಗೊಳ್ತೀವಿ ಮತ್ತು ಇದಕ್ಕೆ ಭಾರಿ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಷ್ಟು ಮಾನಿಟರಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ನಡೆಯುತ್ತೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ ಸದ್ಯ ಈ ಒಂದು ಪರೀಕ್ಷೆಗೆ ಬಂದಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಯಾವುದೇ ರೀತಿಯಾದಂತಹ ಸ್ಕ್ಯಾಮ್ಗಳು ಆಗಬಾರದು ಅನ್ನುವಂತಹ ಕಾರಣದಿಂದಾಗಿ ಅವರು ಕೂಡ ಪ್ರಿಪೇರ್ ಆಗಿ ಬಂದಿರುವಂಥದ್ದು. ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಪರೀಕ್ಷೆ ನಡೆಯಲಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.